ಎಲ್ರಿಗೂ ನಮಸ್ಕಾರ. ಇಂದು KPSC ನಡೆಸಿದಂತಹ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನಿಮಗೆ ಟಿಕ್ ಎಕ್ಸಾಮ್ಸ್ ಪ್ರಸ್ತುತಪಡಿಸ್ತಾ ಇದೆ. ಈಗ ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಕೀರ್ತಿ ನಾರಾಯಣ ದೇವಾಲಯ ಎಲ್ಲಿದೆ? ಸೊ ವೇರ್ ಈಸ್ ದ ಕೀರ್ತಿ ನಾರಾಯಣ ಟೆಂಪಲ್ ಸಿಚುಯೇಟೆಡ್? ಸರಿಯಾದ ಉತ್ತರ ತಲಕಾಡು. ಎರಡನೇ ಪ್ರಶ್ನೆ, ಬಿಜಾಪುರದ ಗೋಳಗುಮ್ಮಟದ ನಿರ್ಮಾಪಕರು ಯಾರು? ಹೂ ವಾಸ್ ದ ಫೌಂಡರ್ ಆಫ್ ಗೋಲ್ ಗುಂಬಸ್ ಇನ್ ಬಿಜಾಪುರ್? ಸರಿಯಾದ ಉತ್ತರ ಮೊಹಮ್ಮದ್ ಆದಿಲ್ ಶಾ. ಮೂರನೇ ಪ್ರಶ್ನೆ, ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಪರಿಚಯಿಸಿದವರು ಯಾರು? ಮೈಸೂರು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಹೂಮ್? ಇದಕ್ಕೆ ಸರಿಯಾದ ಉತ್ತರ ಶೇಷಾದ್ರಿ ಅಯ್ಯರ್. ನಾಲ್ಕನೇ ಪ್ರಶ್ನೆ, ಎರಡನೇ ತರೈನ್ ಕದನ ನಡೆದ ವರ್ಷ ಯಾವುದು? ದ ಸೆಕೆಂಡ್ ಬ್ಯಾಟಲ್ ಆಫ್ ತರೈನ್ ವಾಸ್ ಹೆಲ್ಡ್ ಇನ್ ದ ಇಯರ್ ಡ್ಯಾಶ್? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, 1192. ಐದನೇ ಪ್ರಶ್ನೆ, ಸರ್ ಥಾಮಸ್ ರೋ ಕೆಳಕಂಡ ಯಾವ ಮೊಘಲ್ ದೊರೆಯ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು? ಸರ್ ಥಾಮಸ್ ರೋ ವಿಸಿಟೆಡ್ ದ ಕೋರ್ಟ್ ಆಫ್ ವಿಚ್ ಮೊಘಲ್ ರೂಲರ್ ಅಮಾಂಗ್ ದ ಫಾಲೋಯಿಂಗ್? ಇದಕ್ಕೆ ಸರಿಯಾದ ಉತ್ತರ ಜಹಾಂಗೀರ್. ಆರನೇ ಪ್ರಶ್ನೆ, ಮೈಸೂರು ಚಲೋ ಚಳುವಳಿಯ ಸಂದರ್ಭದಲ್ಲಿ ಮೈಸೂರು ರಾಜ್ಯದ ದಿವಾನರಾಗಿದ್ದವರು ಯಾರು? ದಿವಾನ್ ಆಫ್ ದ ಸ್ಟೇಟ್ ಆಫ್ ಮೈಸೂರ್ ಡ್ಯೂರಿಂಗ್ ಮೈಸೂರು ಚಲೋ ಮೂಮೆಂಟ್ ವಾಸ್ ಹೂಮ್? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್. ಏಳನೇ ಪ್ರಶ್ನೆ, ಈ ಕೆಳಗಿನ ಕದಂಬ ಅರಸರನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಅರೇಂಜ್ ದ ಫಾಲೋಯಿಂಗ್ ಕದಂಬ ಕಿಂಗ್ಸ್ ಇನ್ ಕ್ರೊನಾಲಜಿಕಲ್ ಆರ್ಡರ್. ಮಯೂರ ಶರ್ಮಾ, ಭಗೀರಥ, ಕಾಕುತ್ಸವರ್ಮ, ಶಾಂತಿವರ್ಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1. ಎಂಟನೇ ಪ್ರಶ್ನೆ, ಗಜಬೇಂಟೆಕಾರ ಎಂಬ ಬಿರುದನ್ನು ಹೊಂದಿದ್ದ ಅರಸ ಯಾರು? ವಿಚ್ ರೂಲರ್ ಅಸ್ಯೂಮ್ಡ್ ದ ಟೈಟಲ್ ಗಜಬೇಟೆಕಾರ? ಇದಕ್ಕೆ ಸರಿಯಾದ ಉತ್ತರ ದೇವರಾಯ 2. ಒಂಬತ್ತನೇ ಪ್ರಶ್ನೆ, ಮೈಸೂರು ರಾಜ್ಯ ಕಬ್ಬಿಣದ ಕಾರ್ಖಾನೆ ಭದ್ರಾವತಿಯಲ್ಲಿ ಅಸ್ತಿತ್ವಕ್ಕೆ ಬಂದ ವರ್ಷ ಯಾವುದು? ದ ಮೈಸೂರು ಸ್ಟೇಟ್ ಐರನ್ ವರ್ಕ್ಸ್ ಕೇಮ್ ಇನ್ ಟು ಬೀಯಿಂಗ್ ಇನ್ ಭದ್ರಾವತಿ ಇನ್ ಡ್ಯಾಶ್? ಇದಕ್ಕೆ ಸರಿಯಾದ ಉತ್ತರ 1913. ಜಪಾನಿನಲ್ಲಿ ಭಾರತೀಯ ಸ್ವತಂತ್ರ ಲೀಗನ್ನು 1924ರಲ್ಲಿ ಸ್ಥಾಪಿಸಿದವರು ಯಾರು? ಇಂಡಿಯನ್ ಇಂಡಿಪೆಂಡೆಂಟ್ ಲೀಗ್ ಇನ್ ಜಪಾನ್ ವಾಸ್ ಫೌಂಡೆಡ್ ಇನ್ 1924 ಬೈ ಹೂಮ್? ಇದಕ್ಕೆ ಸರಿಯಾದ ಉತ್ತರ ರಾಜ್ ಬಿಹಾರಿ ಬೋಸ್. 11ನೇ ಪ್ರಶ್ನೆ, ಯಾವ ರಾಜ್ಯದ ಈ ಕ್ರಾಪ್ ಸಮೀಕ್ಷೆ 15 ಆಗಸ್ಟ್ 2021ರಂದು ಜಾರಿಗೆ ಬಂತು? ವಿಚ್ ಸ್ಟೇಟ್ಸ್ ಈ ಕ್ರಾಪ್ ಸರ್ವೆ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಆನ್ ಆಗಸ್ಟ್ 15, 2021? ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ. ಕೋವಿಡ್-19 ರೋಗಿಗಳಿಗೆ ಸಹಾಯ ಮಾಡಲು ಭಾರತೀಯ ರೈಲಿನ ದೂರ ನಿಯಂತ್ರಿತ ವೈದ್ಯಕೀಯ ಟ್ರಾಲಿಯ ಹೆಸರೇನು? ವಾಟ್ ಈಸ್ ದ ನೇಮ್ ಆಫ್ ದ ರಿಮೋಟ್ ಕಂಟ್ರೋಲ್ಡ್ ಮೆಡಿಕಲ್ ಟ್ರಾಲಿ ಇಂಟ್ರೊಡ್ಯೂಸ್ಡ್ ಬೈ ದ ಇಂಡಿಯನ್ ರೈಲ್ವೇಸ್ ಟು ಹೆಲ್ಪ್ ಕೋವಿಡ್-19 ಪೇಷಂಟ್ಸ್? ಇದಕ್ಕೆ ಸರಿಯಾದ ಉತ್ತರ ಮೆಡ್ಬೋಟ್. ವಿಶ್ವ ಸಂತೋಷ ವರದಿ 2021 ಪ್ರಕಾರ ಜಗತ್ತಿನ ಅತ್ಯಂತ ಸಂತೋಷದ ರಾಷ್ಟ್ರ ಯಾವುದು? ವಿಚ್ ಕಂಟ್ರಿ ಈಸ್ ದ ವರ್ಲ್ಡ್ಸ್ ಹ್ಯಾಪಿಯೆಸ್ಟ್ ಕಂಟ್ರಿ ಆಸ್ ಪರ್ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ 2021? ಇದಕ್ಕೆ ಸರಿಯಾದ ಉತ್ತರ ಫಿನ್ಲ್ಯಾಂಡ್. ಆಕ್ಚುಲಿ ಇಲ್ಲಿ ಕನ್ನಡ ಅವತರಣಿಕೆಯಲ್ಲಿ ಭಾರತ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಫಿನ್ಲ್ಯಾಂಡ್. ಸೊ 14ನೇ ಪ್ರಶ್ನೆ, ಯಾವ ರಾಷ್ಟ್ರವು 3 ಮಕ್ಕಳ ನೀತಿಯನ್ನು ತನ್ನ ಕುಟುಂಬ ಯೋಜನೆಯಲ್ಲಿ ಜಾರಿಗೆ ತಂದಿದೆ? ವಿಚ್ ಕಂಟ್ರಿ ಅನೌನ್ಸ್ಡ್ 3 ಚಿಲ್ಡ್ರನ್ ಪಾಲಿಸಿ ಟು ದೇರ್ ಫ್ಯಾಮಿಲಿ ಪ್ಲಾನಿಂಗ್? ಸರಿಯಾದ ಉತ್ತರ ಚೀನಾ. ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿವೆ? ಹೌ ಮೆನಿ ನ್ಯಾಷನಲ್ ಪಾರ್ಕ್ಸ್ ಆರ್ ದೇರ್ ಇನ್ ಕರ್ನಾಟಕ? ಸರಿಯಾದ ಉತ್ತರ 5. ಆಲಮಟ್ಟಿ ಅಣೆಕಟ್ಟಿನ ಹೆಸರೇನು? ವಾಟ್ ಈಸ್ ದ ಅದರ್ ನೇಮ್ ಆಫ್ ಆಲಮಟ್ಟಿ ಡ್ಯಾಮ್? ಇದಕ್ಕೆ ಸರಿಯಾದ ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು. ಕೇಂದ್ರ ಬಜೆಟ್ 2020-21ರಲ್ಲಿ ಕೇಂದ್ರ ಸರ್ಕಾರಕ್ಕೆ ಅತಿ ದೊಡ್ಡ ಆದಾಯ ಮೂಲ ಯಾವುದು? ಸೊ ವಾಟ್ ಈಸ್ ದ ಬಿಗ್ಗೆಸ್ಟ್ ಸೋರ್ಸ್ ಆಫ್ ಇನ್ಕಮ್ ಫಾರ್ ದ ಸೆಂಟ್ರಲ್ ಗವರ್ಮೆಂಟ್ ಇನ್ ದ ಯೂನಿಯನ್ ಬಜೆಟ್ 2020 and 2021? ಇದಕ್ಕೆ ಸರಿಯಾದ ಉತ್ತರ ಕಂಪನಿ ತೆರಿಗೆ ಅಥವಾ ಕಾರ್ಪೊರೇಷನ್ ಟ್ಯಾಕ್ಸ್. 18ನೇ ಪ್ರಶ್ನೆ, ಕೆಳಗಿನ ಯಾವ ಸಂಸ್ಥೆ ಕೆಳಗಿನ ಮತ್ತು ಮೇಲಿನ ಸಂಸ್ಥೆಗೆ ಲಿಂಕ್ ಆಗಿ ಸೇವೆ ಸಲ್ಲಿಸುತ್ತಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಬೋತ್ ದಿ ಅಪ್ವರ್ಡ್ ಅಂಡ್ ಡೌನ್ವರ್ಡ್ ಲಿಂಕೇಜ್? ಇದಕ್ಕೆ ಸರಿಯಾದ ಉತ್ತರ ಪಂಚಾಯತ್ ಸಮಿತಿ. 23ನೇ ಪ್ರಶ್ನೆ, ಬೇಡಿಕೆ ರೇಖೆ ಯಾವಾಗಲೂ ಹೇಗಿರುತ್ತದೆ ಅಂತ? ದ ಡಿಮ್ಯಾಂಡ್ ಕರ್ವ್ ಈಸ್ ಆಲ್ವೇಸ್ ಡ್ಯಾಶ್? ಇದಕ್ಕೆ ಸರಿಯಾದ ಉತ್ತರ ಕೆಳಕ್ಕೆ ಇಳಿಜಾರು ಅಂದರೆ ಡೌನ್ವರ್ಡ್ ಸ್ಲೋಪಿಂಗ್. 24ನೇ ಪ್ರಶ್ನೆ, ಭಾರತದಲ್ಲಿ ಮೊದಲು ಯಾವಾಗ ರೂಪಾಯಿಯ
ಅನಾಣ್ಯೀಕರಣ ಮಾಡಲಾಯಿತು? ವೆನ್ ಡಿಡ್ ದ ಫಸ್ಟ್ ಡಿಮಾನಿಟೈಸೇಷನ್ ಅಕ್ಕರ್ ಇನ್ ಇಂಡಿಯಾ? ಇದಕ್ಕೆ ಸರಿಯಾದ ಉತ್ತರ 1946. 25ನೇ ಪ್ರಶ್ನೆ. 40 ಹುಡುಗಿಯರಿರುವ ತರಗತಿಯಲ್ಲಿ 30 ಹುಡುಗಿಯರ ಸರಾಸರಿ ಎತ್ತರ 160 ಸೆಂಟಿಮೀಟರ್ ಮತ್ತು ಉಳಿದ ಹುಡುಗಿಯರ ಸರಾಸರಿ ಎತ್ತರ 150 ಸೆಂಟಿಮೀಟರ್. ಒಟ್ಟು ತರಗತಿಯ ಸರಾಸರಿ ಎತ್ತರ ಎಷ್ಟು? ದ ಆವರೇಜ್ ಹೈಟ್ ಆಫ್ 30 ಗರ್ಲ್ಸ್ ಔಟ್ ಆಫ್ ಅ ಕ್ಲಾಸ್ ಆಫ್ 40 ಈಸ್ 160 ಸೆಂಟಿಮೀಟರ್ and that of the remaining girls is 156 centimeter. The average height of girls in the whole class is dash. ಇದಕ್ಕೆ ಸರಿಯಾದ ಉತ್ತರ 159 ಸೆಂಟಿಮೀಟರ್. 26ನೇ ಪ್ರಶ್ನೆ. 40% ಅನ್ನು ಯಂತ್ರ ಸಾಧನಗಳ ಮೇಲೆ, 25% ಅನ್ನು ಕಟ್ಟಡದ ಮೇಲೆ, 15% ಅನ್ನು ಕಚ್ಚಾ ಸಾಮಗ್ರಿಗಳ ಮೇಲೆ ಮತ್ತು 5% ಅನ್ನು ಪೀಠೋಪಕರಣಗಳ ಮೇಲೆ ವ್ಯಯಿಸಿದ ನಂತರ ಮೋನಿಕಾ ಬಳಿ ಉಳಿದಿರುವ ಹಣ 1305. ಅವಳ ಬಳಿ ಇದ್ದ ಒಟ್ಟು ಹಣ ಎಷ್ಟು? ಆಫ್ಟರ್ ಸ್ಪೆಂಡಿಂಗ್ 40% ಆನ್ ಮಷಿನರಿ, 25% ಆನ್ ಬಿಲ್ಡಿಂಗ್, 15% ಆನ್ ರಾ ಮೆಟೀರಿಯಲ್ ಅಂಡ್ 5% ಆನ್ ಫರ್ನಿಚರ್, ಮೋನಿಕಾ ಹ್ಯಾಡ್ ಅ ಬ್ಯಾಲೆನ್ಸ್ ಆಫ್ 1305. ದ ಮನಿ ಇನಿಷಿಯಲಿ ವಿತ್ ಹರ್ ಈಸ್ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ 8700 ರೂಪಾಯಿಗಳು. ಕಾಣೆಯಾದ ಸಂಖ್ಯೆಯನ್ನು ಗುರುತಿಸಿರಿ. ಫೈಂಡ್ ದ ಮಿಸ್ಸಿಂಗ್ ನಂಬರ್. ಇದಕ್ಕೆ ಸರಿಯಾದ ಉತ್ತರ 49. ಇವೆರಡರಲ್ಲಿ ಯಾವುದು ಹೆಚ್ಚು? 5 ಪವರ್ 300 ಅಥವಾ 3 ಪವರ್ 400? ವಿಚ್ ಈಸ್ ಗ್ರೇಟರ್ ಅಮಾಂಗ್ ದ ಫಾಲೋಯಿಂಗ್? 5 ಪವರ್ 300 ಆರ್ 3 ಪವರ್ 400? ಇದಕ್ಕೆ ಸರಿಯಾದ ಉತ್ತರ 5 ಪವರ್ 300. ಕ್ರಮಾನುಸಾರ ವರ್ಗ 3 ಬೆಸ ಸಂಖ್ಯೆಗಳ ಮೊತ್ತವು 2531 ಆಗಿರುತ್ತದೆ. ಹಾಗಾದಲ್ಲಿ ಸರಿಯಾದ ಆ 3 ಬೆಸ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. The sum of the squares of 3 consecutive odd numbers is 2531. Find the correct 3 numbers. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4. ಕೆಳಗಿನ ಯಾವ ಸಂಖ್ಯೆಯು ಖಾಲಿ ಬಿಟ್ಟ ಜಾಗವನ್ನು ಸರಿ ತುಂಬುತ್ತದೆ? ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ವಿಲ್ ಆಕ್ಯುಪೈ ದ ಬ್ಲ್ಯಾಂಕ್ ಸ್ಪೇಸ್? ಇದಕ್ಕೆ ಸರಿಯಾದ ಉತ್ತರ 4. 1ರಿಂದ 100ರ ತನಕ ನೀವು ಅಂಕಿಗಳನ್ನು ಬರೆದಾಗ ಸಂಖ್ಯೆ 3ಅನ್ನು ಎಷ್ಟು ಬಾರಿ ಬರೆದಂತಾಗುತ್ತದೆ? ಇಫ್ ಯು ರೈಟ್ ಡೌನ್ ಆಲ್ ದ ನಂಬರ್ಸ್ from 1 to 100, then how many times do you write 3? ಇದಕ್ಕೆ ಸರಿಯಾದ ಉತ್ತರ 20. ಒಂದು ಕುಟುಂಬದಲ್ಲಿ ತಂದೆಯು ಪ್ರತಿಯೊಬ್ಬರಿಗಿಂತ ಕೇಕ್ನ 1/4ರಷ್ಟು ಭಾಗವನ್ನು 3 ಬಾರಿ ಸ್ವೀಕರಿಸಿರುತ್ತಾನೆ. ಹಾಗಾದರೆ ಆ ಕುಟುಂಬದ ಒಟ್ಟು ಸದಸ್ಯರ ಸಂಖ್ಯೆಯನ್ನು ಕಂಡುಹಿಡಿಯಿರಿ. In a family, the father took 1/4 of the cake and had 3 times as much as each of the other members had. Find the total number of family members. ಇದಕ್ಕೆ ಸರಿಯಾದ ಉತ್ತರ 10. ಒಬ್ಬ ಹುಡುಗನು ತನ್ನ ಹಳ್ಳಿಯಿಂದ ಶಾಲೆಗೆ 3 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸಿ ನಂತರ ಶಾಲೆಯಿಂದ ಹಳ್ಳಿಗೆ 2 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಬರುತ್ತಾನೆ. ಒಟ್ಟಾರೆಯಾಗಿ ಅವನು ತೆಗೆದುಕೊಂಡ ಕಾಲವು 5 ಗಂಟೆ. ಆದರೆ ಶಾಲೆಯಿಂದ ಹಳ್ಳಿಗೆ ಇರುವ ದೂರವನ್ನು ಕಂಡುಹಿಡಿಯಿರಿ. ಎ ಬಾಯ್ ಗೋಸ್ ಟು ದ ಸ್ಕೂಲ್ ಅಟ್ ಎ ಸ್ಪೀಡ್ ಆಫ್ 3 ಕಿಲೋಮೀಟರ್ಸ್ ಪರ್ ಅವರ್ and returns to the village at a speed of 2 kilometers per hour. If he takes 5 hours in all, then the distance between the school and the village is dash. ಇದಕ್ಕೆ ಸರಿಯಾದ ಉತ್ತರ 6 ಕಿಲೋಮೀಟರ್. 34ನೇ ಪ್ರಶ್ನೆ. 50, 35 ಹಾಗೂ 35 ಈ ಸಂಖ್ಯೆಯಲ್ಲಿನ 3ರ ಸ್ಥಾನ ಬೆಲೆಯ ಮೊತ್ತವು ಎಷ್ಟು? The sum of the place values of 3 in the number 503535 is dash. ಇದಕ್ಕೆ ಸರಿಯಾದ ಉತ್ತರ 3030. ಎನ ಆದಾಯವು ಬಿಗಿಂತ 50% ಕಡಿಮೆ ಇದ್ದರೆ ಬಿನ ಆದಾಯವು ಎಗಿಂತ ಶೇಕಡು ಎಷ್ಟು ಹೆಚ್ಚಾಗಿದೆ? ಇಫ್ ಎಸ್ ಇನ್ಕಮ್ ಈಸ್ 50% ಲೆಸ್ ದ್ಯಾನ್ ದಟ್ ಆಫ್ ಬಿ, ದೆನ್ ಬಿಸ್ ಇನ್ಕಮ್ ಈಸ್ ವಾಟ್ ಪರ್ಸೆಂಟ್ ಮೋರ್ ದ್ಯಾನ್ ದಟ್ ಆಫ್ ಎ? ಇದಕ್ಕೆ ಸರಿಯಾದ ಉತ್ತರ 100%. ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಫೈಂಡ್ ದ ಮಿಸ್ಸಿಂಗ್ ನಂಬರ್. ಇದಕ್ಕೆ ಸರಿಯಾದ ಉತ್ತರ 74. 37ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವ ತೆರಿಗೆಯನ್ನು ಪಂಚಾಯಿತಿಯು ಸಂಗ್ರಹಿಸುತ್ತದೆ? ವಿಚ್ ಟ್ಯಾಕ್ಸ್ ಈಸ್ ಕಲೆಕ್ಟೆಡ್ ಬೈ ಪಂಚಾಯತ್? ಇದಕ್ಕೆ ಸರಿಯಾದ ಉತ್ತರ ಭೂ ಕಂದಾಯ ಅಥವಾ ಲ್ಯಾಂಡ್ ರೆವಿನ್ಯೂ. 38ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಒಂದು ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಕಾರ್ಯಕ್ರಮವಲ್ಲ, ಅದು ಯಾವುದು? ವಿಚ್ ಸ್ಕೀಮ್ ಈಸ್ ನಾಟ್ ರಿಲೇಟೆಡ್ ಟು ರೂರಲ್ ಡೆವಲಪ್ಮೆಂಟ್? ಇದಕ್ಕೆ ಸರಿಯಾದ ಉತ್ತರ CRY. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ನ ಒಟ್ಟು ಬಂಡವಾಳದಲ್ಲಿ ಪ್ರಾಯೋಜಕ ಬ್ಯಾಂಕಿನ ಪ್ರತಿಶತ ಪ್ರಮಾಣ ಎಷ್ಟು?
ವಾಟ್ ಈಸ್ ದ ಶೇರ್ ಆಫ್ ಸ್ಪಾನ್ಸರ್ ಬ್ಯಾಂಕ್ ಇನ್ ದ ಕ್ಯಾಪಿಟಲ್ ಆಫ್ ರೀಜನಲ್ ರೂರಲ್ ಬ್ಯಾಂಕ್? ಇದಕ್ಕೆ ಸರಿಯಾದ ಉತ್ತರ 35%. 40ನೇ ಪ್ರಶ್ನೆ, ಯಾವ ರಾಜ್ಯವು ಮೊದಲಿಗೆ ಗ್ರಾಮೀಣ ಉದ್ಯೋಗ ಭರವಸೆ ಕಾರ್ಯಕ್ರಮವನ್ನು ಜಾರಿಗೆ ತಂದಿತು? ದ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ವಾಸ್ ಫಸ್ಟ್ ಇಂಪ್ಲಿಮೆಂಟೆಡ್ ಇನ್ ವಿಚ್ ಸ್ಟೇಟ್? ಇದಕ್ಕೆ ಸರಿಯಾದ ಉತ್ತರ ಕೇರಳ. ಯಾವ ಸಮಿತಿಯು ನಬಾರ್ಡ್ ಸ್ಥಾಪಿಸಲು ಶಿಫಾರಸು ಮಾಡಿತು? ವಿಚ್ ಕಮಿಟಿ ರೆಕಮೆಂಡೆಡ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ನಬಾರ್ಡ್? ಇದಕ್ಕೆ ಸರಿಯಾದ ಉತ್ತರ ಶಿವರಾಮನ್ ಸಮಿತಿ. 42ನೇ ಪ್ರಶ್ನೆ, ಸಹಕಾರಿ ಸಂಘವು ಗದಗ ಜಿಲ್ಲೆಯ ಕಣಗಿನಹಾಳದಲ್ಲಿ ಪ್ರಾರಂಭವಾಗಿದ್ದು ಅದು ಡ್ಯಾಶ್ ಆಗಿರುತ್ತದೆ. ಕೋಆಪರೇಟಿವ್ ಸೊಸೈಟಿ ಸ್ಟಾರ್ಟೆಡ್ ಇನ್ ಗದಗ್ ಡಿಸ್ಟ್ರಿಕ್ಟ್ ಕಣಗಿನಹಾಳ್ ವಾಸ್ ದ ಫಸ್ಟ್ ಇನ್ ಡ್ಯಾಶ್? ಇದಕ್ಕೆ ಸರಿಯಾದ ಉತ್ತರ ಭಾರತದಲ್ಲಿಯೇ ಮೊದಲು. 43ನೇ ಪ್ರಶ್ನೆ, ಭಾರತದಲ್ಲಿ ಮೊದಲ ಬಾರಿಗೆ ರಾಜಸ್ಥಾನದ ಯಾವ ಜಿಲ್ಲೆಯು ಪಂಚಾಯತ್ ರಾಜ್ ವ್ಯವಸ್ಥೆ ಅಳವಡಿಸಿಕೊಂಡಿತ್ತು? ವಿಚ್ ಡಿಸ್ಟ್ರಿಕ್ಟ್ ಆಫ್ ರಾಜಸ್ಥಾನ್ ಅಡಾಪ್ಟೆಡ್ ಪಂಚಾಯತಿ ರಾಜ್ ಸಿಸ್ಟಮ್ ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ? ಇದಕ್ಕೆ ಸರಿಯಾದ ಉತ್ತರ ನಾಗೌರ್. ಭಾರತೀಯ ಸಹಕಾರ ಚಳುವಳಿಯ ಅತ್ಯುನ್ನತ ಸಂಸ್ಥೆ ಯಾವುದು? ದ ಅಪೆಕ್ಸ್ ಆರ್ಗನೈಸೇಷನ್ ಆಫ್ ಇಂಡಿಯನ್ ಕೋಆಪರೇಟಿವ್ ಮೂವ್ಮೆಂಟ್ ಈಸ್ ಡ್ಯಾಶ್? ಇದಕ್ಕೆ ಸರಿಯಾದ ಉತ್ತರ NCUI. 45ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಜಿಲ್ಲಾ ಪರಿಷತ್ ಅಸ್ತಿತ್ವಕ್ಕೆ ಬಂದ ವರ್ಷ ಯಾವುದು? ಇನ್ ಕರ್ನಾಟಕ ಜಿಲ್ಲಾ ಪರಿಷತ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಆನ್ ವಿಚ್ ಇಯರ್? ಸರಿಯಾದ ಉತ್ತರ ಏಪ್ರಿಲ್ 1987. 46ನೇ ಪ್ರಶ್ನೆ, ತೆರಿಗೆಗಳನ್ನು, ಸುಂಕಗಳನ್ನು ಮತ್ತು ಶುಲ್ಕಗಳನ್ನು ವಿಧಿಸಲು, ಸಂಗ್ರಹಿಸಲು ಮತ್ತು ಹಂಚಿಕೆ ಮಾಡಲು ಪಂಚಾಯಿತಿಗಳಿಗೆ ಪ್ರಾಧಿಕಾರ ನೀಡಿದ ಸಂವಿಧಾನದ ಕಲಮು ಯಾವುದು? ಟ್ಯಾಕ್ಸಸ್, ತಾರಿಫ್ಸ್ and fines are levied, collected and distributed by the Panchayat Authority under the dash of the Indian Constitution. ಇದಕ್ಕೆ ಸರಿಯಾದ ಉತ್ತರ ಕಲಮು 243H. 47ನೇ ಪ್ರಶ್ನೆ, ಭಾರತ ಸರ್ಕಾರದ ಆತ್ಮನಿರ್ಭರ ಭಾರತ್ ಯೋಜನೆಯ ಭಾಗವಾಗಿ ಮೇ 2020ರಲ್ಲಿ ಜಾರಿಗೆ ತಂದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆಯ ಗುರಿ ಏನು? ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನಾ, ಎ ಫ್ಲಾಗ್ಶಿಪ್ ಸ್ಕೀಮ್, was launched in May 2020 as a part of Atmanirbhar Bharat package by the Government of India aims at dash? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3. ಆರ್ಥರ್ ಲೂಯಿಸ್ ಅವರ ಕೊಡುಗೆ ಪ್ರಸಿದ್ಧಿಯಾಗಲು ಅವರು ನೀಡಿರುವ ಈ ಕೆಳಗಿನವುಗಳಲ್ಲಿ ಯಾವುದು ಕಾರಣ? ಆರ್ಥರ್ ಲೂಯಿಸ್ ಈಸ್ ಪಾಪ್ಯುಲರ್ಲಿ ನೋನ್ ಫಾರ್ ಹಿಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಡ್ಯಾಶ್? ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ 1. 49ನೇ ಪ್ರಶ್ನೆ, 1992ರ ಸಂವಿಧಾನ ಕಾಯ್ದೆ ಎಲ್ಲ ರಾಜ್ಯಗಳ 3 ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳ ಪದ್ಧತಿಗೆ ಅವಕಾಶ ಮಾಡಿಕೊಡಲು ಬೇಕಾದ ಜನಸಂಖ್ಯೆ ಕನಿಷ್ಠಕ್ಕಿಂತ ಅಧಿಕವಾಗಿರಬೇಕು. ಅಂದರೆ ಇದಕ್ಕಿಂತ ಎಷ್ಟು ಜಾಸ್ತಿ ಇರಬೇಕು ಅಂತ. ದ ಕಾನ್ಸ್ಟಿಟ್ಯೂಷನ್ ಆಕ್ಟ್ 1992 ಮೇಕ್ಸ್ ಪ್ರಾವಿಷನ್ಸ್ ಫಾರ್ ಎ 3-tier ಸಿಸ್ಟಮ್ ಆಫ್ ಪಂಚಾಯತಿ ರಾಜ್ ಫಾರ್ ಆಲ್ ದ ಸ್ಟೇಟ್ಸ್ ಹ್ಯಾವಿಂಗ್ ಎ ಪಾಪ್ಯುಲೇಷನ್ ಆಫ್ ಅಬೌವ್ ಡ್ಯಾಶ್? ಇದಕ್ಕೆ ಸರಿಯಾದ ಉತ್ತರ 20 ಲಕ್ಷ. 50ನೇ ಪ್ರಶ್ನೆ, ರಾಷ್ಟ್ರೀಯ ಕುಟುಂಬ ಹಿತ ಕಾಯುವ ಯೋಜನೆಯು ಕೆಳಗಿನ ಯೋಜನೆಯಲ್ಲಿದೆ. ದ ನ್ಯಾಷನಲ್ ಫ್ಯಾಮಿಲಿ ಬೆನಿಫಿಟ್ ಸ್ಕೀಮ್ ಇಸ್ ಎ ಸ್ಕೀಮ್ ಅಂಡರ್ ಡ್ಯಾಶ್? ಇದಕ್ಕೆ ಸರಿಯಾದ ಉತ್ತರ 4ನೇದು, ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಮ್. 51ನೇ ಪ್ರಶ್ನೆ, ಒಂದು ಸಾದಾ ಕನ್ನಡಿಯ ಮುಂದೆ ನಿಂತಿರುವರೆಂದು ಕಲ್ಪಿಸಿಕೊಳ್ಳಿ ಹಾಗೂ 10 ಡಿಗ್ರಿನಷ್ಟು ತಿರುಗಿಕೊಳ್ಳಿ. ತಿರುಗಿದಾಗ ಗೋಚರಿಸುವ ಬಿಂಬ ಎಷ್ಟಾಗಿರುತ್ತದೆ? ಇಮ್ಯಾಜಿನ್ ಯು ಆರ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಎ ಪ್ಲೇನ್ ಮಿರರ್ and take a turn by 10 degree. How much would the image appear to turn? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, 10 ಡಿಗ್ರಿ. ಭೂಮಿಯನ್ನು ಸಮೀಪಿಸುವ ಅಧಿಕ ಶಕ್ತಿಯ ವಿದ್ಯುದಾವೇಶವುಳ್ಳ ಕಣಗಳಲ್ಲಿ ಹೆಚ್ಚಿನವುಗಳನ್ನು ಹಿಡಿದಿಟ್ಟುಕೊಳ್ಳುವುದು ಯಾವುದು? ಮೋಸ್ಟ್ ಆಫ್ ದ ಎನರ್ಜೆಟಿಕ್ ಚಾರ್ಜ್ ಪಾರ್ಟಿಕಲ್ಸ್ ರೀಚಿಂಗ್ ದ ಅರ್ತ್ ಆರ್ ಕ್ಯಾಪ್ಚರ್ಡ್ ಬೈ ಡ್ಯಾಶ್? ಇದಕ್ಕೆ ಸರಿಯಾದ ಉತ್ತರ ವಾತಾವರಣ. ತುಂತುರು ನೀರಿನ ಹನಿಗಳ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ಕಾಮನಬಿಲ್ಲು ಕಾಣಸಿಗುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವ ಭೌತಿಕ ವಿದ್ಯಮಾನಗಳು ಸರಿಯಾಗಿದೆ? ರೈನ್ಬೋ ಇಸ್ ಪ್ರೊಡ್ಯೂಸ್ಡ್ ವೆನ್ ಸನ್ಲೈಟ್ ಫಾಲ್ಸ್ ಆನ್ ಟೈನಿ ವಾಟರ್ ಡ್ರಾಪ್ಲೆಟ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಫಿಸಿಕಲ್ ಫಿನಾಮಿನನ್ ಆರ್ ಫಿನಾಮಿನಾ ಈಸ್ ಆರ್ ಕರೆಕ್ಟ್? ಇದಕ್ಕೆ ಸರಿಯಾದ ಉತ್ತರ 1, 2 ಹಾಗೂ 3. ಇಲ್ಲಿ ನೀವು ಗಮನಿಸ್ಬೋದು, ಆಪ್ಷನ್ 1ರಲ್ಲಿ ಇಂಗ್ಲೀಷ್ನಲ್ಲಿ ಡಿಸ್ಪರ್ಷನ್ ಅಂತ ಕೊಡಬೇಕಿತ್ತು. ಸೊ ಅದು ಮೋಸ್ಟ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿ ಡಿಫ್ಯೂಷನ್ ಆಗಿದೆ. ಸೊ ಅದನ್ನು ಡಿಸ್ಪರ್ಷನ್ ಅಂತ ಕನ್ಸಿಡರ್ ಮಾಡಿದ್ರೆ ಆನ್ಸರ್ 4 ಆಗುತ್ತೆ. ಸೂರ್ಯನ ಮೇಲಿನ ಸೌರ ಕಲೆಗಳು ಡ್ಯಾಶ್. ಸನ್ಸ್ಪಾಟ್ಸ್ ಆನ್ ದ ಸರ್ಫೇಸ್ ಆಫ್ ದ ಸನ್ ಆರ್ ಡ್ಯಾಶ್? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ರೀಜನ್ಸ್ ಆಫ್ ಹೈ ಮ್ಯಾಗ್ನೆಟಿಕ್ ಫೀಲ್ಡ್.
ಚಂದ್ರಗ್ರಹಣಗಳು ಸೂರ್ಯಗ್ರಹಣಕ್ಕಿಂತ ಹೆಚ್ಚು ಸಾಮಾನ್ಯವಾಗಿ ಕಾಣಸಿಗಲು ಕಾರಣ ಯಾವುದು? ಲೂನಾರ್ ಎಕ್ಲಿಪ್ಸಸ್ ಆರ್ ಸೀನ್ ಮೋರ್ ಆಫನ್ ದ್ಯಾನ್ ಸೋಲಾರ್ ಎಕ್ಲಿಪ್ಸಸ್ ಬಿಕಾಸ್ ಆಫ್ ಡ್ಯಾಶ್. ಇದರಲ್ಲಿ ಯಾವುದೂ ಸರಿಯಾಗಿಲ್ಲ. ಸೊ ಹಾಗಾಗಿ ಸರಿಯಾದ ಉತ್ತರ ಬಂದು ಆಪ್ಷನ್ 4, ಮೇಲಿನ ಯಾವುದೂ ಅಲ್ಲ. ಶುಷ್ಕ ಮಂಜುಗಡ್ಡೆಯು ಡ್ಯಾಶ್, ಡ್ರೈ ಐಸ್ ಈಸ್ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಸಾಲಿಡ್ CO2 ಅಥವಾ ಘನ ಇಂಗಾಲ ಡೈಆಕ್ಸೈಡ್. ಡಾಂಬರ ಗುಳಿಗೆಗಳಲ್ಲಿರುವ ರಾಸಾಯನಿಕ ವಸ್ತು ಯಾವುದು? ಮಾತ್ ಬಾಲ್ಸ್ ಕಂಟೈನ್ ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ 3, ನ್ಯಾಫ್ತಲಿನ್. 3 ಬಲ್ಬ್ಗಳನ್ನು ಒಂದು ವೋಲ್ಟೇಜ್ ಮೂಲಕ್ಕೆ ಸಾಲಾಗಿ ಸೇರಿಸಿದಾಗ ಅವುಗಳಲ್ಲೊಂದು ಬಲ್ಬ್ ಸುಟ್ಟು ಹೋದರೆ ಏನಾಗುತ್ತದೆ? 3 lamps are connected in series to a voltage source. If one of the lamps burns out, then what will happen? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಉಳಿದ 2 ಬಲ್ಬ್ಗಳಿಗಿಂತ ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುತ್ತದೆ. 59ನೇ ಪ್ರಶ್ನೆ, ಅತಿ ಹೆಚ್ಚು ವೇಗವಾಗಿ ಬೆಳೆಯುವ ಸಸ್ಯ ಯಾವುದು? ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಪ್ಲಾಂಟ್ ಈಸ್ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಬಿದಿರು ಅಥವಾ ಬ್ಯಾಂಬೂ. 60ನೇ ಪ್ರಶ್ನೆ, ಹಸಿರು ಗೊಬ್ಬರಕ್ಕಾಗಿ ಈ ಕೆಳಗಿನ ಯಾವ ಸಸ್ಯವನ್ನು ಬಳಸಲಾಗುತ್ತದೆ? ವಿಚ್ ಆಫ್ ದ ಫಾಲೋಯಿಂಗ್ ಪ್ಲಾಂಟ್ಸ್ ಈಸ್ ಯೂಸ್ಡ್ ಫಾರ್ ಗ್ರೀನ್ ಮ್ಯಾನ್ಯೂರಿಂಗ್? ಸರಿಯಾದ ಉತ್ತರ ಸೆಣಬು. 61ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಮಾರ್ಪಡಿಸಿದ ಕಾಂಡ ಯಾವುದು? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಮಾಡಿಫೈಡ್ ಸ್ಟೆಮ್? ಇದಕ್ಕೆ ಸರಿಯಾದ ಉತ್ತರ ಈರುಳ್ಳಿ. ಈ ಕೆಳಗಿನವುಗಳಲ್ಲಿ ಪರಾವಲಂಬಿ ಸಸ್ಯ ಯಾವುದು? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಪ್ಯಾರಾಸೈಟಿಕ್ ಪ್ಲಾಂಟ್? ಇದಕ್ಕೆ ಸರಿಯಾದ ಉತ್ತರ ಆಲದ ಮರ. 2020ರಲ್ಲಿ ಹಕ್ಕಿ ಹಬ್ಬ ಎಂದು ಪ್ರಸಿದ್ಧವಾಗಿರುವ ಕರ್ನಾಟಕ ಹಕ್ಕಿ ಹಬ್ಬವನ್ನು ಎಲ್ಲಿ ನಡೆಸಲಾಯಿತು? ಇನ್ ದ ಇಯರ್ 2020, ಕರ್ನಾಟಕ ಬರ್ಡ್ ಫೆಸ್ಟಿವಲ್ ಪಾಪ್ಯುಲರ್ಲಿ ನೋನ್ ಆಸ್ ಹಕ್ಕಿ ಹಬ್ಬ ವಾಸ್ ಹೆಲ್ಡ್ ಅಟ್ ಡ್ಯಾಶ್. ಸರಿಯಾದ ಉತ್ತರ ನಂದಿ ಬೆಟ್ಟ. ಪಟ್ಟಿ 1 ಮತ್ತು ಪಟ್ಟಿ 2 ಸರಿಹೊಂದಿಸಿ ಹಾಗೂ ಈ ಕೆಳಗೆ ನೀಡಲಾಗಿರುವ ಸಂಕೇತವನ್ನು ಉಪಯೋಗಿಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಮ್ಯಾಚ್ ಲಿಸ್ಟ್ 1 and list 2 and select the correct answer using the codes given below the list. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3. 65ನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನೆಯು ಡ್ಯಾಶ್ನಿಂದ ತ್ಯಾಜ್ಯ ನೀರು ಸಂಸ್ಕರಣೆಗೊಳಿಸುವುದರೊಂದಿಗೆ ಬರಪೀಡಿತ ಕೋಲಾರ ಜಿಲ್ಲೆಯ ಕೆರೆಗಳನ್ನು ತುಂಬಿಸುವ ಗುರಿಯನ್ನು ಹೊಂದಿದೆ. ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಪ್ರಾಜೆಕ್ಟ್ ಈಸ್ ಏಮ್ಡ್ ಅಟ್ filling the lakes of drought hit district of Kolar with treated wasted water from dash. ಇದಕ್ಕೆ ಸರಿಯಾದ ಉತ್ತರ KC ವ್ಯಾಲಿ ಪ್ರಾಜೆಕ್ಟ್, ಆಪ್ಷನ್ 4. 66ನೇ ಪ್ರಶ್ನೆ, ಭಾರತದಲ್ಲಿ ತೇವಾಂಶವುಳ್ಳ ಆಲ್ಪೈನ್ ಸ್ಕ್ರಬ್ ಅರಣ್ಯವು ಡ್ಯಾಶ್ನಲ್ಲಿ ಕಂಡುಬರುತ್ತದೆ? ಇನ್ ಇಂಡಿಯಾ ಮಾಯಿಸ್ಟ್ ಆಲ್ಪೈನ್ ಸ್ಕ್ರಬ್ ಫಾರೆಸ್ಟ್ ಈಸ್ ಫೌಂಡ್ ಇನ್ ವಿಚ್ ಸ್ಟೇಟ್? ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಪರಿಸರ ವಿಜ್ಞಾನದ ಹೆಜ್ಜೆ ಗುರುತುಗಳನ್ನು ಡ್ಯಾಶ್ನಿಂದ ಅಳೆಯಲಾಗುತ್ತದೆ. ದ ಎಕೋಲಾಜಿಕಲ್ ಫುಟ್ಪ್ರಿಂಟ್ ಈಸ್ ಎ ಮೆಜರ್ ಆಫ್ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಭೂಮಿಯ ಪರಿಸರ ವ್ಯವಸ್ಥೆಯ ಮೇಲೆ ಮಾನವನ ಬೇಡಿಕೆಯಿಂದ. ಪ್ರಶ್ನೆ 68, ಸಮಾವೇಶದ ಹೆಸರನ್ನು ಕೊಡಲಾಗಿದೆ ಹಾಗೂ ಸಮಾವೇಶದ ಉದ್ದೇಶವನ್ನು ಕೊಡಲಾಗಿದೆ. ನೇಮ್ ಆಫ್ ದ ಕನ್ವೆನ್ಷನ್ ಅಂಡ್ ಆಬ್ಜೆಕ್ಟಿವ್ ಆಫ್ ದ ಕನ್ವೆನ್ಷನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3. ಆಪ್ಷನ್ 3 ಸರಿಯಾದ ಉತ್ತರ. 69ನೇ ಪ್ರಶ್ನೆ, ಭಾರತದಲ್ಲಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂದರೆ CPCBಯ ಅನುಸಾರ ದೊಡ್ಡ ನಗರಗಳಲ್ಲಿ ಘನ ತ್ಯಾಜ್ಯವು ಪ್ರತಿದಿನ ತಲಾವಾರು ಡ್ಯಾಶ್ ರಷ್ಟು ಉತ್ಪತ್ತಿಯಾಗುತ್ತದೆ. ಇನ್ ಇಂಡಿಯಾ ಆಸ್ ಪರ್ CPCB, ಸಾಲಿಡ್ ವೇಸ್ಟ್ ಜನರೇಟೆಡ್ ಪರ್ ಕ್ಯಾಪಿಟಾ ಪರ್ ಡೇ ಇನ್ ಲಾರ್ಜ್ ಸಿಟೀಸ್ ಈಸ್ ಹೌ ಮಚ್? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಅರ್ಧ kg. 70ನೇ ಪ್ರಶ್ನೆ, ಕೆಳಗಿನ 4 ಆಯ್ಕೆಗಳಲ್ಲಿ ಸರಿ ಉತ್ತರವನ್ನು ಆಯ್ಕೆ ಮಾಡಿ. ರೀಡ್ ದ 2 ಸ್ಟೇಟ್ಮೆಂಟ್ಸ್ ಅದರ್ಶನ್ A and ರೀಸನ್ R. ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ 4 ಚಾಯ್ಸಸ್ ಗಿವನ್ ಬಿಲೋ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, A ಸರಿ ಆದರೆ R ತಪ್ಪು. ಕೆಳಗಿನವುಗಳಲ್ಲಿ ಯಾವ ದೇಶವು 2021ರ ವಿಶ್ವ ಪರಿಸರ ದಿನವನ್ನು ಆಯೋಜಿಸಿತ್ತು? ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಹೋಸ್ಟೆಡ್ ದ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಇನ್ ದ ಇಯರ್ 2021? ಇದಕ್ಕೆ ಸರಿಯಾದ ಉತ್ತರ ಪಾಕಿಸ್ತಾನ. 72ನೇ ಪ್ರಶ್ನೆ, ವಿಶ್ವ ಜೌಗು ಪ್ರದೇಶ ದಿನವನ್ನು ಡ್ಯಾಶ್ ದಿನದಂದು ಆಚರಿಸಲಾಗುತ್ತದೆ? ದ ವರ್ಲ್ಡ್ಸ್ ವೆಟ್ಲ್ಯಾಂಡ್ಸ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ಡ್ಯಾಶ್ ಆಫ್ ಈಚ್ ಇಯರ್. ಇದಕ್ಕೆ ಸರಿಯಾದ ಉತ್ತರ 2ನೇ ಫೆಬ್ರವರಿ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಥಾಪನೆಯಾದ ವರ್ಷ ಯಾವುದು? ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ 1974. 74ನೇ ಪ್ರಶ್ನೆ, ಜಾಗತಿಕ ತಾಪಮಾನ ಸಮಾವೇಶಕ್ಕೆ ಸಂಬಂಧಿಸಿದಂತೆ UNFCCಯ ಪೂರ್ಣ ರೂಪ ಯಾವುದು? ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ UNFCC?
ವಿತ್ ರೆಸ್ಪೆಕ್ಟ್ ಟು ದ ಗ್ಲೋಬಲ್ ವಾರ್ಮಿಂಗ್ ಕನ್ವೆನ್ಷನ್? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಕೆಳಗಿನವುಗಳನ್ನು ಪರಿಗಣಿಸಿ. ಆಸ್ಮಾನ್ ಯೋಜನೆ, ಮೌಸಮ್ ಯೋಜನೆ, ಮೇಘರಾಜ್ ಯೋಜನೆ. ಮೇಲಿನವುಗಳಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ ಮೂಲಕ ಯಾವುದು ಈ ಆಡಳಿತವನ್ನು ಒಳಗೊಂಡಿದೆ? ಕನ್ಸಿಡರ್ ದ ಫಾಲೋಯಿಂಗ್: ಪ್ರಾಜೆಕ್ಟ್ ಆಸ್ಮಾನ್, ಪ್ರಾಜೆಕ್ಟ್ ಮೌಸಮ್, ಪ್ರಾಜೆಕ್ಟ್ ಮೇಘರಾಜ್. ವಿಚ್ ಆಫ್ ದ ಫಾಲೋಯಿಂಗ್ ಇನ್ಕ್ಲೂಡ್ಸ್ ಇ ಗವರ್ನೆನ್ಸ್ ಥ್ರೂ ಕ್ಲೌಡ್ ಕಂಪ್ಯೂಟಿಂಗ್? ಇದಕ್ಕೆ ಸರಿಯಾದ ಉತ್ತರ ಸಿ ಮಾತ್ರ. 76ನೇ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪೀಟರ್ಸ್ಬರ್ಗ್ ಸಂಭಾಷಣೆ ಯಾವ ಕ್ಷೇತ್ರದೊಂದಿಗೆ ಸಂಬಂಧಿಸಿದೆ? ಪೀಟರ್ಸ್ಬರ್ಗ್ ಡೈಲಾಗ್ ವಿಚ್ ವಾಸ್ ಸೀನ್ ಇನ್ ನ್ಯೂಸ್ ರೀಸೆಂಟ್ಲಿ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಫೀಲ್ಡ್? ಇದಕ್ಕೆ ಸರಿಯಾದ ಉತ್ತರ ಕ್ಲೈಮೇಟ್ ಆಕ್ಷನ್ ಅಥವಾ ವಾಯುಗುಣ ಕ್ರಿಯೆ. 77ನೇ ಪ್ರಶ್ನೆ. ಬೀಜ್ ಬಚಾವ್ ಆಂದೋಲನ್ ನ ಗುರಿ ಏನು? ವಾಟ್ ವಾಸ್ ದ ಏಮ್ ಆಫ್ ಬೀಜ್ ಬಚಾವ್ ಆಂದೋಲನ್? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ರಾಸಾಯನಿಕ ಬಳಸದೆ ಬೆಳೆ ರಕ್ಷಣೆ. 78ನೇ ಪ್ರಶ್ನೆ. ಪಟ್ಟಿ 1 ಹಾಗೂ ಪಟ್ಟಿ 2 ಇವೆರಡು ಪಟ್ಟಿಗಳಲ್ಲಿ ಸಂಕೇತಗಳನ್ನು ನೀಡಲಾಗಿದೆ. ಅದನ್ನು ಹೊಂದಿಸಿ ಬರೆಯಿರಿ. ಮ್ಯಾಚ್ ಲಿಸ್ಟ್ 1 ವಿತ್ ಲಿಸ್ಟ್ 2 ಅಂಡ್ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಡ್ಸ್ ಗಿವನ್ ಬಿಲೋ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3. 79ನೇ ಪ್ರಶ್ನೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು ಯಾವ ಸಂಘಟನೆಯೊಂದಿಗೆ ವೈಭವ್ ಶೃಂಗಸಭೆಯನ್ನು ಆಯೋಜಿಸುವುದು? ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಈಸ್ ಆರ್ಗನೈಸಿಂಗ್ ವೈಭವ್ ಸಮಿಟ್ ಅಲಾಂಗ್ ವಿತ್ ವಿಚ್ ಆರ್ಗನೈಸೇಷನ್? ಇದಕ್ಕೆ ಸರಿಯಾದ ಉತ್ತರ DRDO. ಭಾರತದಲ್ಲಿ ರ್ಯಾಲಿ ಫಾರ್ ವ್ಯಾಲಿ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಈ ಸಮಸ್ಯೆಯನ್ನು ಎತ್ತಿ ಹಿಡಿಯಲು. ರ್ಯಾಲಿ ಫಾರ್ ವ್ಯಾಲಿ ಪ್ರೋಗ್ರಾಮ್ ಇನ್ ಇಂಡಿಯಾ ವಾಸ್ ಆರ್ಗನೈಸ್ಡ್ ಟು ಹೈಲೈಟ್ ದ ಪ್ರಾಬ್ಲಮ್ ಆಫ್ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಪರಿಸರದ ಅವನತಿ. 81ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗುತ್ತದೆ? ಮೊದಲನೇ ಪಟ್ಟಿಯಲ್ಲಿ ವಾಯುಗುಣ ಪ್ರದೇಶವನ್ನು ನೀಡಲಾಗಿದೆ. ಎರಡನೇದರಲ್ಲಿ ವಾಯುಗುಣ ಸಂಕೇತವನ್ನು ನೀಡಲಾಗಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್? ಕ್ಲೈಮ್ಯಾಟಿಕ್ ರೀಜನ್ ಈಸ್ ಇನ್ ದ ಫಸ್ಟ್ ಲಿಸ್ಟ್, ಕ್ಲೈಮೇಟ್ ಕೋಡ್ ಈಸ್ ಗಿವನ್ ಇನ್ ದ ಸೆಕೆಂಡ್ ಲಿಸ್ಟ್. ಇದಕ್ಕೆ ಸರಿಯಾದ ಉತ್ತರ ಬಿ ಮತ್ತು ಸಿ, ಆಪ್ಷನ್ 2. ಅರಣ್ಯವನ್ನು ಕಡಿದು ಮತ್ತು ಬೆಂಕಿಯಿಂದ ಸುಟ್ಟು ಆ ಪ್ರದೇಶದಲ್ಲಿ ವ್ಯವಸಾಯ ಮಾಡುವುದಕ್ಕೆ ಏನೆಂದು ಹೇಳುವರು? ಸ್ಲಾಶ್ ಅಂಡ್ ಬರ್ನ್ ಅಗ್ರಿಕಲ್ಚರ್ ಈಸ್ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಸ್ಥಳಾಂತರ ವ್ಯವಸಾಯ ಅಥವಾ ಶಿಫ್ಟಿಂಗ್ ಅಗ್ರಿಕಲ್ಚರ್. 83ನೇ ಪ್ರಶ್ನೆ. ಕಬ್ಬಿಣದ ಅದಿರಿನ ಉತ್ಪಾದನೆಯ ಹಂಚಿಕೆಯಲ್ಲಿ ಯಾವ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ. 84ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ತನ್ನದೇ ಆದ ಹೈಕೋರ್ಟ್ ಅನ್ನು ಹೊಂದಿರುವ ರಾಜ್ಯ ಯಾವುದು? ಈ ಪ್ರಶ್ನೆಗೆ ಗ್ರೇಸ್ ಮಾರ್ಕ್ಸ್ ಬರ್ಬೋದು ಅಂತ ಅನಿಸುತ್ತೆ, ಯಾಕಂದರೆ ಎಲ್ಲ ರಾಜ್ಯಗಳಲ್ಲೂ ಸಹ ಹೈಕೋರ್ಟನ್ನು ಹೊಂದಿದೆ. 85ನೇ ಪ್ರಶ್ನೆ. 21ನೇಯ ತಿದ್ದುಪಡಿ ಅನ್ವಯ ನಮ್ಮ ಪ್ರಾದೇಶಿಕ ಭಾಷೆಗಳ ಪಟ್ಟಿಗೆ ಸೇರಿಸಲ್ಪಟ್ಟ ಭಾಷೆ ಯಾವುದು? ಸರಿಯಾದ ಉತ್ತರ ಹಿಂದಿ. 86ನೇ ಪ್ರಶ್ನೆ. ಸಂವಿಧಾನ ರಚನಾ ಸಭೆಯನ್ನು ಯಾವ ಪ್ರಸ್ತಾವನೆಯ ಅನುಗುಣವಾಗಿ ರಚಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಕ್ಯಾಬಿನೆಟ್ ಆಯೋಗ. ಮೊಟ್ಟ ಮೊದಲ ಬಾರಿಗೆ ಅಭಿವೃದ್ಧಿ ಆಡಳಿತ ಎಂಬ ಪದವನ್ನು ಬಳಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ UL ಗೋಸ್ವಾಮಿ. 88ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಪ್ರಧಾನ ಸಲಹಾ ವರ್ಗವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ನೀತಿ ಆಯೋಗ. 89ನೇ ಪ್ರಶ್ನೆ. ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಭಾರತದ ರಾಜ್ಯವನ್ನು ದಾವೆಗೆ ಗುರಿ ಮಾಡುವುದಕ್ಕೆ ಸಂಬಂಧಿಸಿದೆ? Which of the following articles of the Indian Constitution describes the suitability of the state in India? ಇದಕ್ಕೆ ಸರಿಯಾದ ಉತ್ತರ 300ನೇ ವಿಧಿ. 90ನೇ ಪ್ರಶ್ನೆ. ಭಾರತ ಸಂವಿಧಾನದ ಎಷ್ಟನೆಯ ತಿದ್ದುಪಡಿಯು ಆಡಳಿತಾತ್ಮಕ ನ್ಯಾಯಾಲಯಗಳ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಿದೆ? Which constitutional amendment provides the provision to the establishment of administrative tribunals? ಇದಕ್ಕೆ ಸರಿಯಾದ ಉತ್ತರ 42ನೇ ತಿದ್ದುಪಡಿ. ಭಾರತ ಸಂವಿಧಾನದ ಅನುಚ್ಛೇದ 215 ಉಚ್ಚ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ಏನನ್ನು ಉಪಬಂಧಿಸುತ್ತದೆ? ಆರ್ಟಿಕಲ್ 215 ಆಫ್ ದ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಡ್ಯಾಶ್ ಟು ದ ಹೈಕೋರ್ಟ್. ಇದಕ್ಕೆ ಸರಿಯಾದ ಉತ್ತರ ಕೋರ್ಟ್ ಆಫ್ ರೆಕಾರ್ಡ್. 92ನೇ ಪ್ರಶ್ನೆ. ಸಂತಾನಂ ಕಮಿಟಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸಂತಾನಂ ಕಮಿಟಿ ಪರ್ಟೈನ್ಸ್ ಟು ಡ್ಯಾಶ್. ಸರಿಯಾದ ಉತ್ತರ ಭ್ರಷ್ಟಾಚಾರ ನಿಯಂತ್ರಣ. 93ನೇ ಪ್ರಶ್ನೆ. ಪ್ರಸ್ತುತ ಸಾರ್ಕ್ ನಲ್ಲಿರುವಂತಹ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಹೌ ಮೆನಿ ಕಂಟ್ರೀಸ್ ಆರ್ ದೇರ್ ಇನ್ ಸಾರ್ಕ್? ಸರಿಯಾದ ಉತ್ತರ 8. 94ನೇ ಪ್ರಶ್ನೆ. ಮಿಷನ್ ಕರ್ಮಯೋಗಿ ಕಾರ್ಯಕ್ರಮದ ಉದ್ದೇಶ ಏನು?
ದ ಪರ್ಪಸ್ ಆಫ್ ಮಿಷನ್ ಕರ್ಮಯೋಗಿ ಈಸ್ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಸಿವಿಲ್ ಸರ್ವಿಸಸ್ ಕೆಪಾಸಿಟಿ ಬಿಲ್ಡಿಂಗ್. 95ನೇ ಪ್ರಶ್ನೆ, ಇತ್ತೀಚೆಗೆ ಕೇಶವಾನಂದ ಭಾರತಿ ನಿಧನರಾದರು. ಇವರು ಸುಪ್ರೀಂ ಕೋರ್ಟಿನ ಈ ಕೆಳಗಿನ ಯಾವ ನಿರ್ಧಾರಗಳಿಗೆ ಅರ್ಜಿದಾರರಾಗಿದ್ದರು? ರೀಸೆಂಟ್ಲಿ ಕೇಶವಾನಂದ ಭಾರತಿ ಪಾಸ್ಡ್ ಅವೇ. ಹಿ ವಾಸ್ ದ ಪೆಟಿಷನರ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಲ್ಯಾಂಡ್ಮಾರ್ಕ್ ಡಿಸಿಷನ್ಸ್ ಆಫ್ ದ ಸುಪ್ರೀಂ ಕೋರ್ಟ್? ಇದಕ್ಕೆ ಸರಿಯಾದ ಉತ್ತರ ಸಂವಿಧಾನದ ಮೂಲ ಸಂರಚನೆಯನ್ನು ತಿದ್ದುಪಡಿ ಮಾಡಬಾರದು, ಆಪ್ಷನ್ 2. 96ನೇ ಪ್ರಶ್ನೆ, ಉತ್ತರ ವೇದದ ಸಾಹಿತ್ಯದ ಬರವಣಿಗೆ ಇರುವುದು ಯಾವುಗಳಲ್ಲಿ? ಪೋಸ್ಟ್ ವೇದಿಕ್ ಲಿಟರರಿ ವರ್ಕ್ಸ್ ಆರ್ ಫೌಂಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್? ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ. 97ನೇ ಪ್ರಶ್ನೆ, ಮೌರ್ಯರ ಕಾಲದಲ್ಲಿದ್ದ ಆಡಳಿತ ಭಾಷೆ ಯಾವುದು? ವಾಟ್ ವಾಸ್ ದ ಲ್ಯಾಂಗ್ವೇಜ್ ಆಫ್ ಅಡ್ಮಿನಿಸ್ಟ್ರೇಷನ್ ಇನ್ ಮೌರ್ಯನ್ ಪೀರಿಯಡ್? ಇದಕ್ಕೆ ಸರಿಯಾದ ಉತ್ತರ ಪ್ರಾಕೃತ್. 98ನೇ ಪ್ರಶ್ನೆ, ನೀತಿಸಾರ ಗ್ರಂಥವನ್ನು ಬರೆದವರು ಯಾರು? ಹೂ ರೋಟ್ ನೀತಿಸಾರ? ಇದಕ್ಕೆ ಸರಿಯಾದ ಉತ್ತರ ಅಮಂಡಕ. 99ನೇ ಪ್ರಶ್ನೆ, ಕನ್ನಡದ ಪಂಚತಂತ್ರ ಕೃತಿಯ ಕರ್ತೃ ಯಾರು? ದ ಆಥರ್ ಆಫ್ ಪಂಚತಂತ್ರ ಇನ್ ಕನ್ನಡ ಈಸ್ ಡ್ಯಾಶ್. ಸರಿಯಾದ ಉತ್ತರ ದುರ್ಗಸಿಂಹ. ಶ್ರೀ ಕೃಷ್ಣದೇವರಾಯನು ರಾಜನೀತಿ ಬಗ್ಗೆ ರಚಿಸಿದ ಗ್ರಂಥ ಯಾವುದು? ದ ಬುಕ್ ರಿಟನ್ ಬೈ ಶ್ರೀ ಕೃಷ್ಣದೇವರಾಯ ಅಬೌಟ್ ರಾಜನೀತಿ ಗ್ರಂಥ ಈಸ್ ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಅಮುಕ್ತ ಮೌಲ್ಯ. ಸೊ ಇದು ಇವತ್ತಿನ ಪ್ರಶ್ನೆ ಪತ್ರಿಕೆಯ ಉತ್ತರಗಳಾಗಿತ್ತು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ಟಿಕ್ ಎಕ್ಸಾಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಟಿಕ್ ಎಕ್ಸಾಮ್ಸ್ ಆ್ಯಪನ್ನು ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಫಾಲೋ ಮಾಡಿ. ಧನ್ಯವಾದಗಳು.